ಇವತ್ತು ನಾನು ರೋಸ್ಟ್ ಮಾಡಕತ್ತೀನಿ ಕರ್ನಾಟಕದ ಅಚ್ಚುಮೆಚ್ಚಿನ ಹೀರೋಯಿನ್ ಆಗಿರೋ ಅಂತ ರಶ್ಮಿಕಾ ಮಂದಣ್ಣನ. ಹ್ಯಾಪಿ ಬರ್ತ್ಡೇ ಟು ರಶ್ಮಿ, ಹ್ಯಾಪಿ ಬರ್ತ್ಡೇ ಟು ರಶ್ಮಿ, ಹ್ಯಾಪಿ ಬರ್ತ್ಡೇ ಟು ರಶ್ಮಿ. ಕ್ಲಾಸ್ನಾಗಿರೋರು ಎಲ್ರು ಮುಂದೆ ನಾನು ಎನಿ ಟೈಮ್ ಕ್ಯೂಟ್ ಆಗಿ ಕಾಣಿಸ್ಬೇಕು ಅಂತ ಹೆವಿ ಟ್ರೈ ಮಾಡ್ತಿದ್ಲಲ್ಲ ಸ್ಕೂಲ್ನಾಗ, ಆ ಹುಡುಗಿನ ರಶ್ಮಿಕಾ ಮಂದಣ್ಣ. ಹ್ಯಾಪಿ ಬರ್ತ್ಡೇ ಟು ರಶ್ಮಿ. ಈ ರೀಲ್ ನ ಫಸ್ಟ್ ಟೈಮ್ ನೋಡಿದಾಗ ನನಗೆ ಅಸಹ್ಯದಿಂದ ಗೂಸ್ ಬಂಪ್ಸ್ ಬಂದ್ವು. ಅಕ್ಕ ಮಾಡಿರಂತ ಈ ಓವರ್ ಆಕ್ಟಿಂಗ್ ನ 7 ಮಿಲಿಯನ್ ಜನ ಲೈಕ್ ಮಾಡ್ಯಾರ. ನಾನ್ ಇದೇ ತರ ಒಂದ್ ರೀಲ್ ಮಾಡಿದ್ರ ನೀವ್ ಯಾರ ಲೈಕ್ ಮಾಡ್ತೀರಾ? ಹ್ಯಾಪಿ ಬರ್ತ್ಡೇ ಟು ರಶ್ಮಿ. 7 ಮಿಲಿಯನ್ ಲೈಕ್ ನ ಸೈಡ್ ಇಟ್ಟು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರ ನಮಗೆ ರಿಯಾಲಿಟಿ ಕಾಣಿಸ್ತೈತಿ. ಓವರ್ ಆಕ್ಟಿಂಗ್, ನ್ಯಾಷನಲ್ ಕ್ರಶ್ ಅಲ್ಲ ನ್ಯಾಷನಲ್ ಕ್ರಿಂಜ್, ನ್ಯಾಷನಲ್ ಕ್ರಶ್ ಅಲ್ಲ ಟಾಯ್ಲೆಟ್ ಬ್ರಷ್. ಅಕ್ಕ ಸ್ಕ್ರೀನ್ ಮ್ಯಾಗ ಆಕ್ಟಿಂಗ್ ಮಾಡೋದಕ್ಕಿಂತ ಹೊರಗಡೆ ಓವರ್ ಆಕ್ಟಿಂಗ್ ಮಾಡೋದ ಜಾಸ್ತಿ. ಹ್ಯಾಪಿ ಬರ್ತ್ಡೇ ಟು ರಶ್ಮಿ. ಈ ರೀಲ್ ಕೆಳಗಿರೋ ಎಲ್ಲ ಕಮೆಂಟ್ ನಾನು ಓದಿದೆ, ನನಗೆ ಒಂದೇ ಒಂದು ಪಾಸಿಟಿವ್ ಕಮೆಂಟ್ ಸಿಗ್ಲಿಲ್ಲ. ಸೊ ಜನರಿಗೂ ಆಲ್ರೆಡಿ ಅರ್ಥ ಆಗೈತಿ ಅಕ್ಕ ಹೆವಿ ಓವರ್ ಆಕ್ಟಿಂಗ್ ಮಾಡ್ತಾಳ ಅಂತ. ಬಟ್ ಈ ವಿಷಯ ಕರ್ನಾಟಕದ ಜನರಿಗೆ 2016ರಾಗ ಅರ್ಥ ಆಗಿತ್ತು. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಅಂತದಂಗ ಕರ್ನಾಟಕದ ಜನರಿಗೆ ಈಗಲೂ ನೆನಪಾಗೋದು ಸಾನ್ವಿ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಇಂದ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಹುಡುಗಿರು ತಮಗೆ ಕಣ್ ಕಾಣಿಸ್ತಿದ್ರು ಸತಿಗೂ ಸುಮ್ನೆ ಚಸ್ಮಾ ಹಾಕ್ಯಂತಿದ್ರು. ಆಮೇಲೆ ಅವ್ರ ದರಿದ್ರ ಬ್ಯೂಟಿ ನೋಡಿ ಹುಡ್ರು ಕರೆ ಚಸ್ಮಾ ಹಾಕ್ಯನಕ್ ಸ್ಟಾರ್ಟ್ ಮಾಡಿದ್ರು. ಅಕ್ಕಗ ಯಾವ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿ ಬರಲ್ಲಂತೆ. ಕನ್ನಡ ಈಸಿ, அதுவும் கஷ்டமா? நம்மள தமிழ் நீ பாட்டி மார்க்னா எனக்கு ಲ್ಯಾಂಗ್ವೇಜ್ ಕರೆಕ್ಟಾ ಬರೋದಂಗ. ವೆರಿ ಗುಡ್. ಸೊ ಹಂಗಿದ್ರೆ ಅಕ್ಕ ಡೈಲಿ ಲೈಫ್ ನಾಗ ಯಾವ ಭಾಷೆದಾಗ ಮಾತಾಡಬಹುದು? ಅಕ್ಕ ಓದಿರೋದು ಕರ್ನಾಟಕದಾಗ ಇರೋಂತ ಸ್ಕೂಲು ಮತ್ತೆ ಕಾಲೇಜ್ಗಳಾಗ. ಅಂತದ್ರಾಗ ಕನ್ನಡ ಬರಲ್ಲ ಅಂದ್ರ ಯಾರ ನಂಬ್ತಾರ? எனக்கு ಲ್ಯಾಂಗ್ವೇಜ್ ಕರೆಕ್ಟಾ ಬರೋದು. ಪ್ರಾಬ್ಲಮ್ ಏನಂದ್ರ ಅಕ್ಕ ಕನ್ನಡ ಫಿಲ್ಮ್ಸ್ ಮಾಡಕಾರ ಅಕ್ಕಗ ಬಹಳ ಕ್ಲಿಯರ್ ಆಗಿ ಕನ್ನಡ ಬರ್ತಿತ್ತು. ತುಂಬಾ ಖುಷಿ ಆಗ್ತದೆ. ಆಬ್ವಿಯಸ್ಲಿ ಹೊಸ ಫೇಸಸ್ ಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಸಂತೋಷ ಆಗ್ತಾ ಇದೆ. எனக்கு ಲ್ಯಾಂಗ್ವೇಜ್ ಕರೆಕ್ಟಾ ಬರೋದು. ಆದ್ರೆ ತೆಲುಗು ಇಂಡಸ್ಟ್ರಿಗೆ ಒಪ್ಪಿದಂಗ ಅಕ್ಕ ಕನ್ನಡನ ಮರ್ತಾ ಬಿಟ್ಲು. ಕನ್ನಡದಾಗ ಬರೀ ಒಂದ್ ಫಿಲ್ಮ್ ಮಾಡಿ ಜೀವನ ಪೂರ್ತಿ ಬಾಲಿವುಡ್ ನ ವರ್ಕ್ ಮಾಡಿರಂತ ದೀಪಿಕಾ ಪಡ್ಕೋಣೆ ಅವರು ಕರ್ನಾಟಕಕ್ಕೆ ಬಂದಾಗ ಎಷ್ಟು ಫ್ಲೂಯೆಂಟ್ ಆಗಿ ಕನ್ನಡ ಮಾತಾಡ್ತಾರಂತ ನೀವ ನೋಡ್ರಿ. ನೀವು ಎಲ್ಲಾರು ಹೇಗಿದ್ದೀರಾ? ನಾನ್ ಬಹಳ ಚೆನ್ನಾಗಿದ್ದೀನಿ. ದೀಪಿಕಾ ಬ್ಯಾಡಪ್ಪ, ಎಷ್ಟೋ ವರ್ಷಗಳಿಂದ ಬಾಲಿವುಡ್ ನ ಡಾಮಿನೇಟ್ ಮಾಡಿರ ಅಂತ ಐಶ್ವರ್ಯ ರೈ ಅವರು ಕನ್ನಡದಾಗ ಮಾತಾಡ್ತಾರ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಅನುಷ್ಕಾ ಶೆಟ್ಟಿನೂ ಮಾತಾಡ್ತಾರ. ಬೂಸ್ಟ್ ಆಕ್ಚುಲಿ ನಾವು ಇವತ್ತು ಬಂದಿರೋ ಅನ್ನ ಹೇಳಿದಾಗೆ ನಾವು ಗೃಹಪ್ರವೇಶಕ್ಕೆ ಬಂದ್ಬಿಟ್ಟು ಆಶಾ ತಗೊಂಡು ಇವ್ರಷ್ಟ ಅಲ್ಲ, ಬೇರೆ ಬೇರೆ ಸೆಲೆಬ್ರಿಟೀಸ್ ಗಳ ಸರಿಗೂ ಕನ್ನಡದಾಗ ಮಾತಾಡೋದು ನಾವು ನೋಡಿವಿ. ಕನ್ನಡಿಗ ಸೋದರಿ ಸೋದರಗಳ ಎಲ್ಲರಿಗೂ ಏನೋ ನಮಸ್ಕಾರಗಳು. ಚೆನ್ನಾಗಿದ್ದೀರಾ? ನಾನು ಬಹಳ ಚೆನ್ನಾಗಿದ್ದೀನಿ. ಆಗೆಲ್ಲ ಬಂಬಳ ಬಡ್ಕೊಂಡಿತ್ತೆ. ನನ್ನ ಮಗಳು ಇನ್ನಸೆಂಟು, ಏನು ಗೊತ್ತಾಗಲ್ಲ, ಬಾಯಿ ಉಳಿಕೆ ಬರ್ಲಿಟ್ರೆ ಚಿಪಕ್ಕೂ ಬರಲ್ಲ ಅಂತ. ಬರೀ ವ್ಯಕ್ತಿತ್ವದಿಂದ, ನಗುವನಿಂದ, ಅಹಮಿಲ್ಲದೆ, ಅಹಂಕಾರವಿಲ್ಲದೆ ಕಲಿಯುಗಕ್ಕೆ ಅಪ್ಪು, ಅದು ಒಂದು ದೇವರ ಮಗು. ಬಟ್ ನಮ್ ರಶ್ಮಿಕಾ ಅಕ್ಕ ಮಾತ್ರ ಕರಿಯರ್ ನಾಗ ಗ್ರೋ ಆದಾಗಿಂದ ಕರ್ನಾಟಕದ ಬಗ್ಗೆ ಮತ್ತೆ ಕನ್ನಡದ ಬಗ್ಗೆ ಎಲ್ಲೂ ಒಳ್ಳೇದನ್ನ ಹೇಳಿದ್ದನ್ನ ನೋಡೇ ಅಲ್ಲ ನಾವು. எனக்கு ಲ್ಯಾಂಗ್ವೇಜ್ ಕರೆಕ್ಟಾ ಬರೋದು. ಸೊ ಇದರಿಂದಾಗಿ ಈಕಿನ ಕರ್ನಾಟಕದಾಗ ಒಂದು 6 ಕೋಟಿ ಜನ ಏಟ್ ಮಾಡ್ತಾರ ಅಷ್ಟ. ಕನ್ನಡದ ಬಗ್ಗೆ ಬೇಡ, ಅಟ್ಲೀಸ್ಟ್ ಈಗ ಫಸ್ಟ್ ಚಾನ್ಸ್ ಕೊಟ್ರಂತ ಪರಮ ಸ್ಟುಡಿಯೋಸ್ ಬಗ್ಗೆನೂ ಅಕ್ಕ ಓಪನ್ ಆಗಿ ಮಾತಾಡಲ್ಲ. I was just getting back to my normal college life and everything. And suddenly I got this call from this production house apparently. ಇನ್ನೇನು ಇದಕ್ಕೆ ರಿಷಬ್ ಶೆಟ್ಟಿನೂ ಕರೆಕ್ಟ್ ಆಗಿ ರಿಪ್ಲೈ ಕೊಡ್ತಾರ. ಎಲ್ಲರ ಹತ್ರನೂ ನಾನು ಕ್ಯೂಟ್ ಅನ್ಸ್ಕೇಬೇಕನ್ನೋದು ಅಕ್ಕೊಂದು ಮೇನ್ ಪ್ರಾಬ್ಲಮ್. ಯಾಕಂದ್ರೆ ಇವ್ರಿಗೆ ಕ್ಲಿಯರ್ ಆಗಿ ಗೊತ್ತೈತಿ ಕ್ಯಾಮ್ರಾಗಳು ಎನಿ ಟೈಮ್ ನಾನು ನೋಡಕತ್ತಿರ್ತಾವು ಅಂತ. ಸೊ ಅದರಿಂದಾಗಿ ಅಕ್ಕ ಎನಿ ಟೈಮ್ ಕ್ಯೂಟ್ ಆಗಿ ಕಾಣಿಸಕ ಬಹಳ ಹೆವಿ ಟ್ರೈ ಮಾಡ್ತಾಳ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಪಬ್ಲಿಕ್ ನಾಗ ಅಕ್ಕ ಈ ತರ ಬಿಹೇವ್ ಮಾಡೋದನ್ನ ನೋಡಿ ಜನರಿಗೆ ಓವರ್ ಆಕ್ಟಿಂಗ್ ಟ್ಯಾಗ್ ನ ಕೊಟ್ರ. ಅದು ಇಷ್ಟೆಲ್ಲ ಕಷ್ಟ ಪಡೋದ್ರ ಬದ್ಲಿ ಮನ್ಯಾಗ ಇರ್ಬೋದಿತ್ತಲ್ಲ.
ಈಗ ಕೆಲವರು ಹೇಳ್ಬೋದು, ದರ್ಶಿ ಎಷ್ಟು ಕಷ್ಟಪಟ್ಟು ಬಂದಾಳ ನೋಡ್ಲಿ, ಆಕಿ ಕಾಲ್ ನೋವಾದ್ರ ಸತಿಗೂ ಪ್ರಮೋಷನ್ ಮಾಡಕ ಅದಕ್ಕೆ ಯಾಕೆ ಭಯಕತಿ ಅಂತ. ಅಂತರಿಗೆಲ್ಲ ನಾನು ಒಂದ ಆನ್ಸರ್ ಕೊಡ್ತೀನಿ. ಪುಷ್ಪ 1 ರಿಲೀಸ್ ಆದಾಗ ಅಕ್ಕ ಅದರದ್ದು ಕನ್ನಡ ಡಬ್ಬಿಂಗ್ ಸತಿಗೂ ಮಾಡಿಲ್ಲ. ಕನ್ನಡದಲ್ಲಿ ಟ್ರೈ ಮಾಡ್ಬೇಕು ಅಂತ ಇದ್ದೆ, ಆದ್ರೆ ಟೈಮ್ ಸಿಗ್ಲಿಲ್ಲ ಸರ್. ಅಕ್ಕು ಹೋಲ್ಸ್ ನೋಡಿದ್ರ ಸಾಯಿ ಪಲ್ಲವಿ ಎಷ್ಟೋ ಪಟ್ಟು ವಾಸಿ. ಯಾಕಂದ್ರೆ ಗಾರ್ಗಿ ಫಿಲ್ಮಿಗೆ ಕನ್ನಡ ಬರ್ಲಿಲ್ಲ ಅಂದ್ರ ಸತಿಗೂ ಕನ್ನಡ ಕಲ್ತು ಕನ್ನಡದಾಗ ಡಬ್ ಮಾಡಿದ್ರು ಇವರು. ಮೇಡಮ್ ಪ್ಲೀಸ್ ಹೇಳಿ, ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ? ಯಾರನ್ನ ಕೇಳಿದ್ರೆ ಗೊತ್ತಾಗತ್ತೆ. ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಮನೇಲೆಲ್ಲ ನಾವ್ ಆಗ್ಲಿಂದ ಅದೇ ನಮ್ ಸ್ವಂತ ಮನೆಯಲ್ಲಿ ನಾವು ಇರೋದು. ಒಂದು ಬಾಲಿವುಡ್ ಇನ್ ಇವೆಂಟ್ ನಾಗ ಅಕ್ಕ ಹ್ಯಾಂಡ್ ಸೈನ್ ಗಳನ್ನ ಮಾಡಕತ್ತಿದ್ಲು. ಜನರಲಿ ಈ ತರದ ಸೈನ್ ಗಳನ್ನ ಕೊರಿಯನ್ಸ್ ಮಾಡ್ತಾರ. ಮತ್ತೆ ಆ ಕೊರಿಯನ್ ಇಂಡಸ್ಟ್ರಿಗೆ ಅದು ಬಹಳ ನಾರ್ಮಲ್ ಐತಿ. ಯಾಕಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡಕತ್ತಾರ ಅವ್ರ ಅದನ್ನ ಎಕ್ಸಾಕ್ಟ್ಲಿ ಕಾಪಿ ಮಾಡಕ ಅಕ್ಕ ಟ್ರೈ ಮಾಡ್ಯಾಳ. ಬಟ್ ಅಲ್ಲಿ ಜನರಿಗೆ ಅದು ನಾರ್ಮಲ್ ಅನ್ಸೋದ್ರಿಂದ ಅದು ಅಲ್ಲಿ ವರ್ಕ್ ಆಕತಿ. ಇಲ್ಲಿ ಇದು ಓವರ್ ಆಕ್ಟಿಂಗ್ ಅನ್ಸತಿ. ಸೊ ಇದಕ್ಕೆ ಮೇನ್ ರೀಸನ್ ಕೊರಿಯನ್ ಡ್ರಾಮಾಗಳನ್ನ ಮತ್ತೆ ಕೊರಿಯನ್ ಧಾರಾವಾಹಿಗಳನ್ನ ಬಹಳ ಜನರು ಇಲ್ಲಿ ಕುತ್ಕೊಂಡು ನೋಡ್ತಾರೆ. ಇಂಡಿಯಾದಾಗ ಬಹಳ ಸ್ಟ್ರಾಂಗ್ ಫ್ಯಾನ್ ಬೇಸ್ ಐತೆ ಅವ್ರಿಗೆ ಇಲ್ಲಿ. ಸೊ ಆ ಫ್ಯಾನ್ಸ್ ನೆಲ್ಲ ನನ್ ಕಡೆಗೆ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಇಂದ ಅಕ್ಕ ಮಾಡ್ತಿರ್ಬೋದು ಇದನ್ನ. ರಶ್ಮಿಕನ್ನ ಕ್ರಂಚಿ ರೋಲ್ ಇಂಡಿಯಾದು ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡ್ಯಾರ. ಸೊ ಈ ಕ್ರಂಚಿ ರೋಲ್ ಅನ್ನೋದು ಆನಿಮೆಗಳನ್ನ ನೋಡಕ್ ಇರೋ ಅಂತ ಒಂದು ಸ್ಟ್ರೀಮಿಂಗ್ ಸರ್ವಿಸ್. ಆನಿಮೆ ಅಂದ್ರೆ ಜಪಾನೀಸ್ ನ ಮಾಡಿರೋಂತ ಕಾರ್ಟೂನ್ ಫಿಲ್ಮ್ಸ್ ಗಳು ಇಲ್ಲ ಸೀರೀಸ್ ಗಳು. ಸೊ ಇತ್ತೀಚೆಗೆ ಆನಿಮೆ ಕ್ರೇಜ್ ಇಂಡಿಯಾದಾಗ ಬಹಳ ದೊಡ್ಡ ಲೆವೆಲ್ ಬೆಳೆದಿರೋದ್ರಿಂದ ಕ್ರಂಚಿ ರೋಲ್ ನವರು ಇಂಡಿಯಾದಾಗ ಬಿಸ್ನೆಸ್ ಮಾಡಬೇಕು. ಸೊ ಇಂಡಿಯಾದಾಗಿರೋಂತ ಸೆಲೆಬ್ರಿಟಿಗಳನ್ನ ಅವ್ರು ಬ್ರಾಂಡ್ ಅಂಬಾಸಿಡರ್ ಮಾಡ್ಯಾರ. ಅದ್ರಾಗ ಟೈಗರ್ ಶ್ರಾಫ್ ಮತ್ತೆ ರಶ್ಮಿಕಾ ಮಂದಾನನು ಅದಾರ. ಬಟ್ ಪ್ರಾಬ್ಲಮ್ ಏನಂದ್ರ ರಶ್ಮಿಕಾ ಅಕ್ಕಗ ಆನಿಮೆಗಳ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ. ಎಲ್ಲ ಇಂಟರ್ವ್ಯೂಗಳಿಗೂ ಒಂದೇ ಆನಿಮೆ ಬಗ್ಗೆ ಹೇಳ್ತಾಳ. Answer would be Naruto. Oh yes, Naruto Shippuden and now Boruto and Beat in Naruto. So Naruto and Sasuke. I'm a complete Naruto fan. I'm a true Naruto fan. You can see Naruto even in Boruto. I've watched all the episodes of Naruto Shippuden. The only thing what comes to my mind when we talk about anime is Naruto. Like Naruto Shippuden. You also love Naruto. Naruto Shippuden. Naruto and Sasuke. Naruto I watched it like Naruto. ಆಮೇಲೆ ಅಕ್ಕ ಬ್ಲೀಚ್ ಅನ್ನ ಆನಿಮೆನ ನಾನು ವಾಪಸ್ ಎಲ್ಲ ಎಪಿಸೋಡ್ ನೋಡಿದೀನಿ ಅಂತಾನು ಹೇಳ್ತಾಳ. And I love Bleach because it's an anime that I went and rewatched all the episodes. ಆಕ್ಚುಲಿ ಇದನ್ನ ವಾಪಸ್ ನೋಡಕ ಸಾಧ್ಯನೇ ಇಲ್ಲ, ಅದು ರಶ್ಮಿಕನ್ ಕೈಲಿ. ಯಾಕಂದ್ರೆ ಬ್ಲೀಚ್ ಆನಿಮೆದು 366 ಎಪಿಸೋಡ್ಗಳು ಅದಾವು. ನಿಮಗೆ ಅನ್ಸತ್ತ ರಶ್ಮಿಕಾ ಅಷ್ಟು ದೊಡ್ಡ ಆಕ್ಟರ್ ಮತ್ತೆ ಅದ್ರಾಗೂ ಇಷ್ಟೊಂದು ಬಿಸಿ ಇರೋಂತ ಆಕ್ಟರ್ ಹತ್ರ ಇಷ್ಟೊಂದು ಟೈಮ್ ಇರ್ತೈತಿ ಈ ಆನಿಮೆ ನೋಡಕ ಅಂತ? ಅಕ್ಕ ಕಾಂತಾರ ಫಿಲ್ಮ್ ನೋಡಕ ಟೈಮ್ ಇಲ್ಲ ಅಂದದ್ಲು. ಕಾಂತಾರ ಮೂವಿ ದೇಖಿ ನೋಡ್ರಿ, ಬ್ಲೀಚ್ ಆನಿಮೆದು ಪ್ರತಿ ಎಪಿಸೋಡ್ 24 ನಿಮಿಷ ಐತಿ. ಟೋಟಲ್ 366 ಎಪಿಸೋಡ್ ಅದಾವು. ಸೊ 24 × 366 ಮಾಡಿದ್ರ 8784 ನಿಮಿಷ ಅಂದ್ರ 146 ಗಂಟೆ. ಸೊ ಅಕ್ಕನ ಹತ್ರ 6 ದಿನ ಫ್ರೀ ಟೈಮ್ ಇತ್ತು ಬ್ಲೀಚ್ ಆನಿಮೆ ನೋಡಕ. ಬಟ್ 2.5 ತಾಸಿನ ಕಾಂತಾರ ಫಿಲ್ಮ್ ನೋಡಕ್ ಟೈಮ್ ಇರ್ಲಿಲ್ಲ. Happy birthday to Rashi. ಸೊ ಇವತ್ತಿಗೆ ಇಷ್ಟ. ರಶ್ಮಿಕಾ ಅವರು ಇನ್ಮೇಲಿಂದ ಒಳ್ಳೆ ಫಿಲ್ಮ್ಸ್ ಮಾಡ್ಲಿ, ಅವ್ರ ಆಕ್ಟಿಂಗ್ ರೇಂಜ್ ನ ಟ್ರೈ ಮಾಡ್ಲಿ, ಬೇರೆ ಬೇರೆ ತರದ ಫಿಲ್ಮ್ಸ್ ನ ಆಕ್ಟ್ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.